ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ದಿವಸ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು, ಶ್ರೀರಾಮನಿಗೆ ಇಷ್ಟವಾದಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ರಂಗೋಲಿಯನ್ನು ಹಾಕಬೇಕು, ಜೊತೆಗೆ ವಿಶೇಷವಾದಂಥ ದೀಪಾರಾಧನೆಗಳನ್ನು ಯಾವ್ದ್ಯಾವುದು ಮಾಡಬೇಕು, ಆ ದಿನ ಮಾಡಲೇಬೇಕಾದಂಥ ಕೆಲಸಗಳು ಯಾವ್ದ್ಯಾವುದು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಈಗಾಗಲೇ ಸಾಂಪ್ರದಾಯಿಕ ಪ್ರಕಾರವಾಗಿ ಯಾವ ರೀತಿ ಶ್ರೀರಾಮನವಮಿ ಪೂಜೆಯನ್ನು ಆಚರಣೆ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ಹೂವು, ನೈವೇದ್ಯ, ರಂಗೋಲಿ, ದೀಪಾರಾಧನೆ ಜೊತೆಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ವರ್ಷ ಶ್ರೀರಾಮನವಮಿ ಯಾವ ದಿನ ಬಂದಿದೆ, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಶ್ರೀರಾಮನವಮಿ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಏಪ್ರಿಲ್ 6ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ನವಮಿ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 5ನೇ ತಾರೀಕು ಸಂಜೆ 7 ಗಂಟೆ 26 ನಿಮಿಷಕ್ಕೆ ಆರಂಭವಾಗಿ ಏಪ್ರಿಲ್ 6ನೇ ತಾರೀಕು ಸಂಜೆ 7 ಗಂಟೆ 22 ನಿಮಿಷದವರೆಗೂ ಕೂಡ ಇರುತ್ತೆ. ಹೆಚ್ಚಿನ ಪ್ರಮಾಣದ ನವಮಿ ತಿಥಿ ಏಪ್ರಿಲ್ 6ನೇ ತಾರೀಕು ಭಾನುವಾರ ಇದೆ. ಜೊತೆಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಅವತ್ತಿನ ದಿವಸನೇ ಬಂದಿರೋದ್ರಿಂದ ಏಪ್ರಿಲ್ 6ನೇ ತಾರೀಕು ಭಾನುವಾರದ ದಿನವೇ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಯಾವ ಶುಭ ಮುಹೂರ್ತ ಅಂತ ಕೇಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು, ಹಾಗೆ ಗೋಧೂಳಿ ಸಮಯದಲ್ಲಿಯೂ ಕೂಡ ನೀವು ರಾಮನವಮಿ ಪೂಜೆಯನ್ನು ಮಾಡ್ಬೋದು. ಇನ್ನು ಅದನ್ನು ಹೊರತುಪಡಿಸಿ ಒಂದು ಶುಭ ಮುಹೂರ್ತ ಇದೆ, ಆ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಏಪ್ರಿಲ್ 6ನೇ ತಾರೀಕು ಭಾನುವಾರದ ದಿನ ಬೆಳಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 36 ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಮುಹೂರ್ತ ಇದೆ. ಆ ಸಮಯದಲ್ಲಿ ನೀವು ರಾಮನವಮಿ ಪೂಜೆಯನ್ನು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಶ್ರೇಷ್ಠ. ಇನ್ನು ಶ್ರೀರಾಮನವಮಿ ಪೂಜೆ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ರಾಮ ಪರಿವಾರ ಅಥವಾ ರಾಮನ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಇಲ್ಲ ಅನ್ನೋರು ಆಂಜನೇಯ ಸ್ವಾಮಿ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು, ಅಥವಾ ಶ್ರೀಮನ್ನಾರಾಯಣನ ಯಾವುದೇ ಅವತಾರದ ಫೋಟೋಗಳು ನಿಮ್ಮ ಮನೆಯಲ್ಲಿದ್ದರೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಅಂದರೆ ಕೃಷ್ಣಂದು, ವೆಂಕಟೇಶ್ವರ ಸ್ವಾಮಿದು, ನರಸಿಂಹ ಸ್ವಾಮಿದು, ಈ ರೀತಿ ವಿಷ್ಣುವಿನ ಅವತಾರಗಳು ಯಾವುದ್ಯಾವುದಿದೆಯೋ ಆ ದೇವ್ರ ಫೋಟೋಗಳಿದ್ದರೂ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇಲ್ಲದೇ ಇದ್ದರೂ ತೊಂದರೆ ಇಲ್ಲ, ನೀವು ನಿಮ್ಮ ಮನೆ ದೇವ್ರಿಗೇನೇನು ನೈವೇದ್ಯ ಮಾಡಬೇಕು ಅವತ್ತಿನ ದಿವಸ ಅದನ್ನೇ ಮಾಡಿ ರಾಮನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಅವತ್ತಿನ ದಿವಸ ರಾಮನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿ ಹಾರವನ್ನು ಹಾಕಿದ್ರೆ ತುಂಬಾ ಶ್ರೇಷ್ಠ. ತುಳಸಿ ಹಾರನೇ ಹಾಕಬೇಕು ಅಂತ ಏನೂ ಇಲ್ಲ, ಒಂದೇ ಒಂದು ತುಳಸಿ ದಳವನ್ನು ಇಟ್ಟರೂ ಕೂಡ ರಾಮ ಸಂತೃಪ್ತನಾಗ್ತಾನೆ. ತುಳಸಿ ಸಿಗಲೇ ಇಲ್ಲ ಅಂದಂಥ ಪಕ್ಷದಲ್ಲಿ ಮಲ್ಲಿಗೆ, ಸಂಪಿಗೆ ಅಥವಾ ದಾಸವಾಳ, ಗುಲಾಬಿ, ಸೇವಂತಿಗೆ ಯಾವ ಹೂವು ನಿಮಗೆ ಸಿಗುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ, ಗೆಜ್ಜೆ ವಸ್ತ್ರವನ್ನು ಹಾಕಿ, ಹೂವಿನ ಹಾರ ಹಾಗೆ ಬೇರೆ ಹೂಗಳಿಂದ ಅಲಂಕಾರ ಮಾಡಿ ತುಪ್ಪದ ದೀಪ ಹಚ್ಚಿದ್ರೆ ಬಹಳ ವಿಶೇಷ. ತುಪ್ಪದ ದೀಪ ಹಚ್ಚೋದಕ್ಕಾಗಲ್ಲ ಅಂದರೆ ಎಣ್ಣೆ ದೀಪ ಕೂಡ ಹಚ್ಚಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ಯಾವುದೇ ಒಂದು ಹಬ್ಬದಲ್ಲಿ, ವ್ರತದಲ್ಲಿ ಮೊದಲು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡೇ ನಾವು ಪೂಜೆಯನ್ನು ಮುಂದುವರಿಸಬೇಕು. ವಿಘ್ನೇಶ್ವರನನ್ನು ಕೂಡ ಒಂದು ಪೀಠ ಅಥವಾ ಒಂದು ಎಲೆ ಮೇಲೆ ಸ್ಥಾಪನೆ ಮಾಡಿಕೊಂಡು ಗಂಧ, ಅರ್ಶಿನ, ಕುಂಕುಮ, ಅಕ್ಷತೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ದೀಪ, ಧೂಪ, ನೈವೇದ್ಯವನ್ನು ಮಾಡೋದ್ರ ಮುಖಾಂತರ ಆರತಿಯನ್ನು ಮಾಡಿ ವಿಘ್ನೇಶ್ವರನನ್ನು ಈ ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ಬೇಡಿಕೊಂಡು ಅನಂತರ ರಾಮನ ಪೂಜೆಗೆ ಹೋಗಬೇಕಾಗತ್ತೆ. ಇನ್ನು ರಾಮದೇವರ ಪೂಜೆಯನ್ನು ಮಾಡುವಾಗ ರಾಮನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅಥವಾ ಅರ್ಚನೆ ಹೇಳೋದಕ್ಕೆ ಬರಲ್ಲ, ನಮ್ಮ ಮನೆಯಲ್ಲಿ ಅರ್ಚನೆಯ ಬುಕ್ ಇಲ್ಲ ಅಂತ ಅನ್ನೋರು ಜೈ ಶ್ರೀರಾಮ ಅಂತ ಹೇಳಿಕೊಂಡ್ರು ಕೂಡ ಸಾಕು. ಅಥವಾ ಶ್ರೀರಾಮ ಜೈ ರಾಮ ಜಯ ಜಯ ರಾಮ ಅಂತ 108 ಸಲ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ರಾಮನ ಅಷ್ಟೋತ್ತರ ಮಾತ್ರ ಅಲ್ಲದೆ ಸೀತಾ ಅಷ್ಟೋತ್ತರ ಆಗಿರ್ಬೋದು, ಆಂಜನೇಯನ ಅಷ್ಟೋತ್ತರಗಳಾಗಿರ್ಬೋದು, ಆಂಜನೇಯನ ಸ್ತೋತ್ರಗಳನ್ನಾಗಿರ್ಬೋದು ನೀವು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಅವತ್ತಿನ ದಿನ ವಿಶೇಷವಾಗಿ ಆಂಜನೇಯನ ಹಾಗೆ ರಾಮನ ಭಜನೆಗಳನ್ನು ಹಾಡೋದು ಕೂಡ ಬಹಳನೇ ವಿಶೇಷ. ಇನ್ನು ಶ್ರೀರಾಮ ನವಮಿಯ ದಿವಸ ನೈವೇದ್ಯಕ್ಕೆ ಏನೇನು ಇಡಬೇಕು ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ಇದನ್ನು ಇಡ್ಬೋದು, ಅಥವಾ ಹಣ್ಣು ಕಾಯಿಯನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಈ ಹಬ್ಬವನ್ನು ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅಂಥವರು ಮನೆಯಲ್ಲಿ ಹೋಳಿಗೆಯನ್ನು ಮಾಡ್ತಾರೆ, ಜೊತೆಗೆ ಕರಿಗಡುಬನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಯಾವ ರೀತಿ ನಡೆಸ್ಕೊಂಡು ಬಂದಿರ್ತೀರೋ ಆ ರೀತಿ ಮಾಡ್ಬೋದು. ಮುಖ್ಯವಾಗಿ ಕೋಸಂಬರಿ, ಮಜ್ಜಿಗೆ, ಪಾನಕ ಅಂತೂ ಇಟ್ಟು ನೈವೇದ್ಯ ಮಾಡಲೇಬೇಕಾಗತ್ತೆ. ಇನ್ನು ರಾಮನವಮಿ ದಿವಸ ಯಾವ ರಂಗೋಲಿಗಳನ್ನು ಹಾಕೋಬೇಕು ಅಂತಂದರೆ
ನಾಮ ಶಂಖಚಕ್ರದ ರಂಗೋಲಿಯನ್ನು ಹಾಕ್ಬೋದು, ಧನಸ್ಸಿನ ರಂಗೋಲಿಯನ್ನು ಹಾಕ್ಬೋದು, ತೊಟ್ಟಿಲಿನ ರಂಗೋಲಿಯನ್ನು ಹಾಕ್ಬೋದು, ಸೀತೆ ಸೆರಗುವಂಥ ಒಂದು ರಂಗೋಲಿ ಬರುತ್ತೆ, ಆ ರಂಗೋಲಿಯನ್ನು ಕೂಡ ಹಾಕ್ಬೋದು. ಇನ್ನು ಆಂಜನೇಯನ ರಂಗೋಲಿಗಳಾದರೆ ಸಂಜೀವಿನಿ ಬೆಟ್ಟ ರಂಗೋಲಿ ಹಾಕ್ಬೋದು, ಆಂಜನೇಯನ ರಂಗೋಲಿಯನ್ನು ಹಾಕ್ಬೋದು, ಆಂಜನೇಯನ ಗದೆಯ ರಂಗೋಲಿ ಹಾಕ್ಬೋದು, ಪದ್ಮ ಅಥವಾ ಕಮಲವನ್ನು ಕೂಡ ನೀವು ಹಾಕ್ಬೋದು. ಇನ್ನು ರಾಮ ಸೂರ್ಯನ ವಂಶದವನಾಗಿರೋದ್ರಿಂದ ಸೂರ್ಯನ ರಂಗೋಲಿಯನ್ನು ಕೂಡ ನೀವು ಅವತ್ತಿನ ದಿವಸ ಹಾಕ್ಬೋದು. ಯಾವ ನಾವು ದೀಪಾರಾಧನೆ ಮಾಡ್ಬೋದು ಅಂತಂದರೆ ಆಂಜನೇಯನಿಗೆ ವಿಶೇಷವಾಗಿ ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಬೋದು, ಬೆಲ್ಲದ ದೀಪಾರಾಧನೆನ ಮಾಡ್ಬೋದು. ವಿಶೇಷವಾಗಿ ಅವತ್ತಿನ ದಿವಸ ನೀವು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಅಥವಾ ಒಡೆಯ ಹಾರವನ್ನು ಹಾಕ್ಸಿದ್ರೆ ತುಂಬಾ ಶ್ರೇಷ್ಠ. ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಶ್ರೀರಾಮನವಮಿ ದಿವಸ. ಇನ್ನು ಯಾರಾದರೂ ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಶ್ರೀರಾಮನವಮಿ ದಿವಸ ಬರೆಯೋದಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳು ನಿಮಗೆ ಲಭಿಸುತ್ತೆ. ಅಷ್ಟೇ ಅಲ್ಲದೆ ಯಾರಿಗಾದರೂ ಬಡವರಿಗೆ ದಾನವನ್ನು ಮಾಡಿದ್ರೂ ಕೂಡ ತುಂಬಾ ಶ್ರೇಷ್ಠ ಅವತ್ತಿನ ದಿವಸ. ಇಷ್ಟು ಕೆಲಸಗಳನ್ನು ಮಾಡಿ ಸರಳವಾಗಿ ನೀವು ಧೂಪ ದೀಪ ನೈವೇದ್ಯಗಳನ್ನು ಮಾಡೋದ್ರ ಮುಖಾಂತರ ಶ್ರೀರಾಮನವಮಿಯನ್ನು ಸರಳವಾಗಿ ಮನೆಯಲ್ಲೇ ಆಚರಣೆ ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಹೂವು ನೈವೇದ್ಯ, ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.